ನಮಸ್ಕಾರ ಬಂಧುಗಳೇ. ಇವತ್ತು ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ಅಥವಾ ತೋಟಗಾರಿಕಾ ಬೆಳೆಗಳಿರ್ಬೋದು, ಅಥವಾ ಅಲ್ಪಾವಧಿ ಬೆಳೆಗಳಿರ್ಬೋದು, ಈ ಬೆಳೆಗಳಿಗೆ ಪೋಷಕಾಂಶ ಕೊಡೋದ್ರ ಬಗ್ಗೆನೇ ಹೆಚ್ಚು ಚರ್ಚೆಗಳಾಗ್ತಾ ಇದೆ ಮತ್ತು ಹೆಚ್ಚು ಖರ್ಚು ಸಹ ಅದಕ್ಕೆ ಆಗ್ತಾ ಇದೆ. ಹಾಗಾಗಿ ಇದರ ಅವಶ್ಯಕತೆ ಇದೆಯಾ? ಇವತ್ತು ನೋಡಿ, ಇವತ್ತು ರಾಸಾಯನಿಕ ಕೃಷಿ ಒಂದು ಕಡೆ ಸಾವಯವ ಕೃಷಿ, ಇನ್ನೊಂದು ಕಡೆ ನೈಸರ್ಗಿಕ ಕೃಷಿ. ಈ ಮೂರನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡಿದಾಗ ನೈಸರ್ಗಿಕವಾಗಿ ಸಹಜವಾಗಿ ಸಿಗೋಂಥ ಪೋಷಕಾಂಶಗಳನ್ನು ನಾವು ಸೃಷ್ಟಿ ಮಾಡೋದನ್ನು ಬಿಟ್ಟು ಕೃತಕವಾಗಿ ನಾವು ಮತ್ತೆ ಮೇಲಿಂದ ಸುರಿಯುವಂಥ ಕ್ರಿಯೆಗಳಿಗೆ ಮುಂದಾಗ್ತಾ ಹೋಗಿರೋದ್ರಿಂದ ಇವತ್ತು ಅಧಿಕವಾದಂಥ ಖರ್ಚು ರೈತನಿಗೆ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಈ ಪೋಷಕಾಂಶಗಳನ್ನು ಸಪ್ಲೈ ಮಾಡೋಂಥ ಬಹುತೇಕ ಜನ ಇದರ ಲಾಭನ ಅವ್ರು ಪಡ್ಕೊತಾ ಇದ್ದಾರೆ. ಹಾಗಾಗಿ ಪೋಷಕಾಂಶಗಳ ಅವಶ್ಯಕತೆ ಇದೆ ಸತ್ಯ, ಆದರೆ ಪೋಷಕಾಂಶಗಳನ್ನು ನಾವು ಕೇವಲ ಮೇಲಿಂದ ಸುರದೆ ಕೊಡಬೇಕಾ ಅನ್ನೋದು ಬಹುತೇಕರಿಗೆ ಇನ್ನೂ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ. ಇನ್ನು ಕೆಲವರು ಗೊತ್ತಿರೋರು ಅಯ್ಯೋ ಅದನ್ನೆಲ್ಲ ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಖರೀದಿ ಮಾಡಿ ಆಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಪೋಷಕಾಂಶಗಳನ್ನು ಕೊಡೋದಕ್ಕಾಗಿ ಅದು ಎಷ್ಟು ಪರ್ಸೆಂಟ್ ಪೋಷಕಾಂಶಗಳು ನಮಗೆ ಗಾಳಿಯಿಂದ 98% ಪೋಷಕಾಂಶಗಳು ಸಿಕ್ಕಿದರೆ, ಆಮ್ಲಜನಕ, ಜಲಜನಕ ಮತ್ತು ಇಂಗಾಲದಲ್ಲಿ ಸಿಕ್ಕಿದರೆ, ಇನ್ನು ಕೇವಲ 2% ಮಣ್ಣಿಂದ ಸಿಗೋಂಥ ಪೋಷಕಾಂಶ ಅವು 105 ಪ್ರಮಾಣ, ಅವ್ರ ಸಂಖ್ಯೆ 105 ಇರುತ್ತೆ. ಆದರೆ ಈ 105 ಇದ್ದನ್ನು ಇದರಲ್ಲಿ 3 ವಿಭಾಗಗಳಾಗಿ ವಿಂಗಡಣೆ ಆಗ್ತಾ ಹೋಗ್ತವೆ. ಒಂದು ಪ್ರಧಾನ ಪೋಷಕಾಂಶಗಳು NPK, ಇನ್ನು ಎರಡನೇದು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು, ಮತ್ತು ಅದು ಅಂದರೆ ಲಘು ಪೋಷಕಾಂಶ ಅಂತೇಳಿ ಕರಿತೀವಿ, ಮತ್ತಿನ್ನು ಸೂಕ್ಷ್ಮ ಪೋಷಕಾಂಶಗಳು. ಇವು 105 ಬರ್ತವೆ. ಇಲ್ಲಿ ನಾವು ಪ್ರಧಾನ ಪೋಷಕಾಂಶಗಳನ್ನು NPK ಕೊಡೋದಕ್ಕಾಗಿ ನಾವು ಅಧಿಕವಾದಂಥ ಖರ್ಚನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, ಈ ಪೋಷಕಾಂಶಗಳನ್ನು ಸಪ್ಲೈ ಮಾಡೋದಕ್ಕಾಗಿ ವ್ಯವಸ್ಥೆ ಜಾಲ ಯಾವ ಮಟ್ಟಿಗೆ ಸೃಷ್ಟಿಯಾಗಿದೆ ಅಂತಂದರೆ 2% ಸಪ್ಲೈ ಮಾಡೋದಕ್ಕಾಗಿ ಒಂದು ಕೃಷಿ ಸಚಿವಾಲಯಗಳು, ಕೇಂದ್ರದ್ದು, ರಾಜ್ಯದ ಸರ್ಕಾರದ ಸಚಿವಾಲಯಗಳು, ಮತ್ತು ಕೃಷಿ ವಿಶ್ವವಿದ್ಯಾನಿಲಯಗಳು, ತೋಟಗಾರಿಕಾ ವಿದ್ಯಾನಿಲಯಗಳು, ಅದ್ರ ಜೊತೆಯಲ್ಲಿ ಕಾಲೇಜುಗಳು, ಮತ್ತಿನ್ನು ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಇಷ್ಟೆಲ್ಲ ಅದ್ರ ಜೊತೆಯಲ್ಲಿ ಮಾರಾಟದ ಜಾಲ, ಉತ್ಪಾದಕರು, ಕೆಲವೇ ಜನ ಉತ್ಪಾದಕರಾದರೆ ಅದನ್ನು ಮಾರಾಟ ಮಾಡೋಂಥ ಜಾಲ ಪ್ರತಿ ಜಿಲ್ಲೆ ಮತ್ತು ತಾಲೂಕಲ್ಲಿ ವ್ಯಾಪಕವಾಗಿ ಹಬ್ಬಿ ಹೋಗಿದೆ ಅವ್ರದ್ದು ಆ ಜಾಲ. ಈ 2% ಸಪ್ಲೈ ಮಾಡೋದಕ್ಕಾಗಿ ಇಷ್ಟೆಲ್ಲ ನಮಗೆ ಬೇಕಾ? ಇವತ್ತು ನೋಡಿ, ಸಹಜವಾಗಿ ಮಣ್ಣಲ್ಲಿ ಲಘು ಪೋಷಕಾಂಶಗಳು, ಪ್ರಧಾನ ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು ಸಾಕಷ್ಟು ಇರುತ್ತೆ. ಅದನ್ನು ನಾವು ಗಿಡಗಳಿಗೆ ದೊರಕಂಥ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕಿತ್ತು. ಆದರೆ ಆ ವ್ಯವಸ್ಥೆನ ಕಲ್ಪಿಸ್ಕೊಡೋದಕ್ಕೆ ಏನು ಮೆಥಡ್ ಬೇಕಿತ್ತು, ಆ ಪದ್ಧತಿ ಬೇಕಿತ್ತು, ಅದನ್ನು ಯಾವುದೇ ವಿಶ್ವವಿದ್ಯಾನಿಲಯಗಳು ನಮಗೆ ಹೇಳ್ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಏನಾಯಿತು ಅಂತಂದರೆ, ಕೆಲವೇ ಜನ ಉತ್ಪಾದಕರು ಪೋಷಕಾಂಶಗಳನ್ನು ತಯಾರು ಮಾಡಿ ಆ ಮಾರಾಟ ಜಾಲದಿಂದ ರೈತನ ತನಕ ತಂದು ಕೊಡ್ತಾರಲ್ಲ, ಅಷ್ಟು ಒಂದು ಕಡೆ. ಆದರೆ ಇನ್ನೊಂದು, ನಮ್ಮ ಜ್ಞಾನನ ಹೆಚ್ಚಿಸ್ಬೇಕು ಅಂತೇಳಿ ವಿಶ್ವವಿದ್ಯಾನಿಲಯಗಳು, KVKಗಳು, ಈ 100 ವ್ಯವಸ್ಥೆ ಸೃಷ್ಟಿಯಾಗಿದೆ. ಆದರೆ ಇದರಿಂದ ಏನಾದ್ರು ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಿಂಚಿತ್ ಯೋಚನೆ ಮಾಡಬೇಕಿತ್ತು. ಮತ್ತು ಇವರೆಲ್ಲ ಕೃಷಿ ವಿಜ್ಞಾನಿಗಳು ಏನಿದ್ದಾರೆ, ಇವರೆಲ್ಲರೂ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕಿತ್ತು. ಇದರಿಂದ ನಾವು ಕೃಷಿನ ಮುನ್ನಡೆಸೋದಕ್ಕೆ ಸಾಧ್ಯತೆ ಆಯ್ತಾ ಪ್ರಗತಿ ಪರವಾಗಿ ಅಂತೇಳಿ ಯೋಚನೆ ಮಾಡಬೇಕಿತ್ತು. ಆದರೆ ಆ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ನೈಸರ್ಗಿಕ ಕೃಷಿನಲ್ಲಿ ಇವತ್ತು ಸಹಜವಾಗಿ ನಮಗೆ ಸಿಗೋಂಥ ಪೋಷಕಾಂಶಗಳ ಪ್ರಮಾಣನ ಹೆಚ್ಚು ಮಾಡೋದಕ್ಕೆ ನೈಸರ್ಗಿಕ ಕೃಷಿನಲ್ಲಿ ಅನೇಕ ಮೆಥಡ್ಗಳಿದೆ, ಪದ್ಧತಿಗಳಿದೆ. ಆ ಪದ್ಧತಿನ ನಾವು ಜಾರಿಗೆ ತಂದ್ಕೊಂಡಿದ್ರೆ ಎಷ್ಟು ಸುಲಭ ಆಗೋದು ನೋಡಿ. ನಮಗಿಲ್ಲಿ ಮಣ್ಣು, ನಮಗೆ ಜೀವಾಮೃತದಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು, ಸೂಕ್ಷ್ಮಾಣು ಜೀವಿಗಳನ್ನು ಮಣ್ಣಿಗೆ ರೀಫಿಲ್ ಮಾಡಬೇಕು. ನನಗೆ ದನ ಸಾಕೋದಕ್ಕೆ ಆಗಲ್ಲ, ನನಗೆ ಅವಶ್ಯಕತೆನೇ ಇಲ್ಲ, ಕಷ್ಟ ಆಗುತ್ತೆ ಅನ್ನೋಂಥ ಅನಿವಾರ್ಯ ಸಂದರ್ಭದಲ್ಲಿ ಕಾಡಿನ ಮೇಲ್ಮಣ್ಣು ಏನಿದೆ, 1 ಇಂಚು 2 ಇಂಚಿಂದು ಮರದ ಕೆಳಗಡೆದು, ಅಥವಾ ಕಾಡಿನ ಮಣ್ಣಾದ್ರೆ ಇನ್ನೂ ಶ್ರೇಷ್ಠ. ಅದರಲ್ಲಿ ಸೂಕ್ಷ್ಮಾಣು ಪೋಷಕಾಂಶಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಸಾಕಷ್ಟು ಇರುತ್ತೆ. ಅದನ್ನು ತಂದು ನಮ್ಮ ಭೂಮಿಗೆ ಹಾಕಿ ಅದನ್ನು ಅಲ್ಲಿ ಡೆವಲಪ್ ಮಾಡೋಂಥ ಕ್ರಿಯೆನ ನಾವು ಮಾಡ್ಬೋದು. ಅಂದರೆ ಹಸು ಸಾಕಿ ಜೀವಾಮೃತ ಮಾಡೋಕ್ಕಾಗಲ್ಲ ಅನ್ನೋಂಥ ಜನ
ಇಷ್ಟನ್ನು ಮಾಡಿದರೆ ಆ ಜೀವಾಣುಗಳನ್ನ ನಾವೇನು ಕಾಡಿನ ಮಣ್ಣು ತಂದು ನಾವು ಒಂದು 5 kg 10 kg ತಂದು ಹಾಕಿರ್ತೀವಲ್ಲ, ಅದನ್ನ ಅಲ್ಲಿರೋಂಥ ಮಣ್ಣಲ್ಲಿರೋಂಥ ಸೂಕ್ಷ್ಮಾಣು ಜೀವಿಗಳು ಡೆವಲಪ್ ಆಗಬೇಕಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅದಕ್ಕೆ ನಾವು ಮುಚ್ಚಿಗೆ ಮಾಡಿಕೊಡ್ಬೇಕು. ಆಮೇಲೆ ಸಮ ಪ್ರಮಾಣದ ತೇವಾಂಶ ಮಾಡಿಕೊಡ್ಬೇಕು. ಈ ನೈಸರ್ಗಿಕ ಕೃಷಿಯ ಏನು ಸೂತ್ರಗಳಿದೆ ಆ ಸೂತ್ರಗಳನ್ನೆಲ್ಲ ನಾವು ಅಲ್ಲಿ ಮಾಡಿದ್ವು ಅಂತಂದರೆ ಅಲ್ಲಿರೋಂಥ ಜೀವಾಣುಗಳು ಇಲ್ಲಿ ಡೆವಲಪ್ ಆಗಿ ಇಡೀ ನಮ್ಮ ಕೃಷಿ ಭೂಮಿಯ ತುಂಬ ಆ ಜೀವಾಣುಗಳು ಸೃಷ್ಟಿಯಾದಾಗ ನನಗೆ ನೈಟ್ರೋಜನ್ ಬೇಕು ಅಂತ ಗಿಡ ಕೇಳಿದಾಗ ನಮ್ಮಲ್ಲೇ ಸೃಷ್ಟಿಯಾದಂಥ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಅದನ್ನು ಸಪ್ಲೈ ಮಾಡಿಕೊಡ್ತವೆ. ನನಗೆ ಫಾಸ್ಫರಸ್ ಬೇಕು ಅಂತಂದಾಗ PS ಬ್ಯಾಕ್ಟೀರಿಯಾಗಳು ಅದನ್ನು ಸಪ್ಲೈ ಮಾಡ್ತವೆ. ಇನ್ನು ನನಗೆ ಬೇಕು ಪೊಟ್ಯಾಶ್ ಬೇಕು ಅಂತಂದಾಗ ಬ್ಯಾಸಿಲಸ್ ಸಿಲಿಕಸ್ ಬ್ಯಾಕ್ಟೀರಿಯಾಗಳು ಇವನ್ನೆಲ್ಲ ಸಪ್ಲೈ ಮಾಡೋಂಥ ಕ್ರಿಯೆಗಳು. ಅದೇ ರೀತಿ ಮೈಕ್ರೋಜಾ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾ, ಈ ಥರದ 100 ಬ್ಯಾಕ್ಟೀರಿಯಾಗಳು ನಮಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂದರೆ ಲಘು ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಹಜವಾಗಿ ಗಿಡಗಳಿಗೆ ಸಪ್ಲೈ ಮಾಡೋಂಥ ಕೆಲಸ ಅಲ್ಲಿ ನಡೀತಾ ಹೋಗುತ್ತೆ. ಆಗ ರೈತನಿಗೆ ಏನೂ ಖರ್ಚಿರಲ್ಲ. ಹಾಗಾಗಿ ತೋಟಗಾರಿಕಾ ಬೆಳೆಗಳು, ಮುಖ್ಯವಾಗಿ ಅಡಿಕೆ ಬೆಳೆಗಳು, ಕಾಫಿ ಬೆಳೆ, ಇಲ್ಲಿ ಇಂಥ ಬೆಳೆಗಳಲ್ಲಿ ತೆಂಗು, ಇಂಥ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಪದ್ಧತಿ ಜೊತೆಯಲ್ಲಿ ಮಿಶ್ರ ಬೇಸಾಯ ಪದ್ಧತಿನ ಅಳವಡಿಸ್ಕೊಂಡು ನಮ್ಮ ಮಣ್ಣನ್ನು ನೈಸರ್ಗಿಕವಾಗಿ ಬದಲಾವಣೆ ಮಾಡಿದಾಗ ನಮ್ಮ ಅಡಿಕೆ ತೋಟಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಧಿಕವಾಗಿ ನನ್ನ ಹತ್ರ ಇದೆ ಬೇರೆ ನಮಗೆ, ಯಾಕಂದರೆ ಅಡಿಕೆ ಸಿಪ್ಪೆ ಬರುತ್ತೆ, ಅದನ್ನು ಡಿಕಂಪೋಸ್ ಮಾಡಿ ಹಾಕೋಂಥದ್ದು, ಸೋಗೆ ಗರಿ ಸಿಗ್ತವೆ, ತೆಂಗಿನ ಸಿಪ್ಪೆ ಸಿಗುತ್ತೆ, ಮೊಟ್ಟೆ, ಇವೆಲ್ಲವನ್ನು ಮತ್ತೆ ಡಿಕಂಪೋಸ್ ಮಾಡಿ ಎಗೈನ್ ಮತ್ತೆ ಮಣ್ಣಿಗೆ ತುಂಬಿಸೋಂಥ ಕೆಲಸ ಅಲ್ಲೇ ಆಗಬೇಕು. ಅದ್ರ ಜೊತೆಯಲ್ಲಿ ಕಾಫಿ ತೋಟಗಳಲ್ಲಿ ನೈಸರ್ಗಿಕ ವಾತಾವರಣನ ಸೃಷ್ಟಿ ಮಾಡೋಂಥ ಮರಗಿಡಗಳನ್ನು ಬೆಳೆಸಬೇಕು. ಆ ಕ್ರಿಯೆಗಳು ಇವತ್ತು ಸ್ಥಗಿತವಾಗಿ ಹೋಗಿದೆ. ಹಾಗಾಗಿ ನಾವು ಲಾಭ ದೃಷ್ಟಿಯಿಂದ ಮತ್ತು ನಮ್ಮ ಅಜ್ಞಾನದಿಂದ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ ಈ ಪ್ರಕೃತಿಗೆ ಪೂರಕವಾದಂಥ ಒಂದು ವಾತಾವರಣನ ಸೃಷ್ಟಿ ಮಾಡೋಕ್ಕಾಗ್ದಲೇ ನಾವು ಹೊರಗಡೆಯಿಂದ ನಾವು ಯಾವುದೋ ಒಂದು ಒತ್ತಡಕ್ಕೊಳಗಾಗೋ ಅಥವಾ ಏನನ್ನ ಬೇರೆ ಅನೇಕ ಕಾರಣಗಳಿಂದ ನಾವು ಏನು ಮಾಡಿದ್ದೀವಿ ಅಂತಂದರೆ ನಮ್ಮದಕ್ಕಿಂತನೂ ಹೊರಗಡೆದೇ ಶ್ರೇಷ್ಠ ಅನ್ನೋ ಭಾವನೆನ ತಂದುಕೊಂಡು ನಮ್ಮಲ್ಲಿರೋಂಥ ಮರಗಿಡಗಳನ್ನು ನಾಶ ಮಾಡಿ ಹೊರಗಡೆಯಿಂದ ಹೊರದೇಶದ ಮರಗಳನ್ನು ತಂದು ಹಾಕೊಂಡು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ದಲೇ ಈ ಪ್ರಕೃತಿನ ಹಾಳು ಮಾಡೋಂಥ ಕ್ರಿಯೆ ಒಂದು ಕಡೆ ನಡೀತಾ ಇದೆ. ಹಾಗಾಗಿ ಇಲ್ಲಿ ರೈತ ಭಾರಿ ಸಣ್ಣದಾಗಿ, ಯಾಕೆಂತಂದ್ರೆ ಭಾರಿ ದೊಡ್ಡ ಪ್ರಮಾಣದ ಅವಶ್ಯಕತೆ ಇಲ್ಲ. ಇಲ್ಲಿ ನೈಸರ್ಗಿಕ ವಾತಾವರಣ ಸೃಷ್ಟಿ ಮಾಡೋಂಥ ಕ್ರಿಯೆಗೆ ನಾವೇನಾದ್ರು ಮುಂದಾಗ್ಬಿಟ್ಟಿವಿ ಅಂತಂದರೆ ನಮ್ಮೆಲ್ಲ ಬೆಳೆಗಳಿವೆ ನೈಸರ್ಗಿಕವಾಗಿ ಸಹಜವಾಗಿ ನಮಗೆ ಎಲ್ಲ ಪೋಷಕಾಂಶಗಳು ಸಿಗ್ತಾ ಹೋಗ್ತವೆ. ಇವತ್ತು ನೋಡಿ, ಬೋರಾನ್ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಆ ಚರ್ಚೆಗಳಲ್ಲಿ ಆ ಬೋರಾನ್ ಸಪ್ಲೈ ಮಾಡೋದಕ್ಕಾಗಿ ಮತ್ತೆ ಕೆಲಸ, ಜೀವಾಮೃತದಲ್ಲಿ ಅಥವಾ ಕಾಡಿನ ಮಣ್ಣಿನಲ್ಲಿರೋಂಥ ಜೀವಾಣುಗಳು ನಮ್ಮ ಮಣ್ಣಲ್ಲಿ ಬೋರಾನ್ ಸೃಷ್ಟಿ ಮಾಡೋಂಥ ಕ್ರಿಯೆನ ಮಾಡ್ತವೆ. ಹಾಗಾಗಿ ನಾವು ಜೀವಾಮೃತ ಕೊಟ್ಟಾಗ ಜೀವಾಮೃತದಲ್ಲೂ ಬೋರಾನ್ ಇರುತ್ತೆ. ಸಗಣಿ ಗಂಜಲ ಬರೀ ನಾವೇನೂ ಮಾಡೋಕ್ಕಾಗಲ್ಲ ಅಂತಂದರೆ ಸಗಣಿ ನೀರನ್ನೇ ಕೊಡೋ ಅಂಥ ಕ್ರಿಯೆ, ಈ ಥರದ್ದೆಲ್ಲ ನಾವು ಸಣ್ಣ ಪ್ರಮಾಣದಲ್ಲಿ ಏನಾದ್ರು ನಾವು ಮಾಡ್ಕೊಂತ ಹೋದ್ವಿ ಅಂತಂದರೆ ಏನೂ ಖರ್ಚಿಲ್ದಂಗೆ ನಾವು ಸುಲಭವಾಗಿ ಕೃಷಿನ ಮಾಡ್ಬೋದು. ಆಗ ಕೃಷಿ ಸರಳವಾಗ್ತಾ ಹೋಗುತ್ತೆ. ಆಮೇಲೆ ನಂತರ ಇವತ್ತು ನೋಡಿ, ಇವತ್ತು ಕಲ್ತಿರೋ ಅಂಥವ್ರು ನಾವು ಕಲ್ತಿರೋದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಅದನ್ನು ಪ್ರಚಾರ ಮಾಡೋದಕ್ಕೆ ಅವರು ಹೊರಟರೋ ವಿನಃ ಇದರಿಂದ ಕೃಷಿಗೆ ಏನಾಗುತ್ತೆ ಅನ್ನೋದು ಮೂಲ ಕಲ್ಪನೆನೇ ಅವರಿಗೆ ಮರೆಯಾಗಿ ಹೋಗಿದೆ. ಆ ಕಾರಣಕ್ಕಾಗಿ ನಾವಿವತ್ತು ರೈತ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಂದರೆ ಸಹಜವಾಗಿ ಮಾಡೋಂಥ ಕ್ರಿಯೆಗಳು ಸಾಕಷ್ಟು ಇದ್ದಾವೆ. ಆ ಸಹಜ ಕ್ರಿಯೆಗಳು ಏನಿದೆ ಅದನ್ನು ನಾವು ಅನುಸರಿಸಿದ್ದೆ ಆದರೆ ಖಂಡಿತ ನಮಗೆ ಖರ್ಚಿಲ್ಲದ ಕೃಷಿನ ನಾವು ಮಾಡ್ಬೋದು ಅಂತ ಹೇಳ್ತಾ ಇವತ್ತು ಸಣ್ಣ ಒಂದು ಬೋರಾನ್ಗಿರ್ಬೋದು ಅಥವಾ ಜಿಂಕಿಗಿರ್ಬೋದು ಸಣ್ಣ ಪೋಷಕಾಂಶಗಳನ್ನು ಸಪ್ಲೈ ಮಾಡೋದಕ್ಕಾಗಿ ಅನೇಕ ಲಕ್ಷಾಂತರ ರೂಪಾಯಿನ ದುಡ್ಡನ್ನು ನಾವು ಸುರಿಯೋಂಥ ಕ್ರಿಯೆಗೆ ಇವತ್ತು ಈ ವ್ಯವಸ್ಥೆ ಕಲಿಸ್ಕೊಡ್ತಾ ಇದೆ. ಅದಕ್ಕೆ ಯಾರೂ ದಯವಿಟ್ಟು ಆತ್ಮಾವಲೋಕನ ಮಾಡ್ಕೋಬೇಕು. ಇದು ಸಹಜವಾಗಿ ಮಾಡೋಂಥ ಕ್ರಿಯೆ ಎಷ್ಟು ಸುಲಭ. ಇನ್ನು ನಾವು ಹೊರಗಡೆಯಿಂದನೇ ತಂದು ಅಧಿಕವಾದಂಥ ಖರ್ಚು ಮಾಡಿ ನಾವು ಅಲ್ಪ ಬೆಳೆ ಬೆಳೆದು ನಾವು ಲಾಸ್ ಮಾಡ್ಕೊಳ್ಳೋಂಥ ಕ್ರಿಯೆದು ಮುಖ್ಯನೋ, ಇವನ್ನ ತುಲನಾತ್ಮಕವಾಗಿ ಅಧ್ಯಯನ ಮಾಡ್ತಾ ಹೋದಾಗ ಸಣ್ಣ ವಿಚಾರನೂ ನಮಗೆ ಪರಿಹಾರನ ಕಾಣ್ತಾ ಹೋಗ್ತವೆ. ಆ ಕಾರಣಕ್ಕಾಗಿ ಇವತ್ತು ನಾವು ಕಲಿಯ ಕಡೆಗೆ ಹೆಚ್ಚು ಗಮನ ಕೊಟ್ಟು ಇವತ್ತು ಸಹಜ ಕ್ರಿಯೆಯಿಂದ ನಮ್ಮ ಕೃಷಿನ ಹೇಗೆ ಸುಸ್ಥಿರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತು ನಾವು ಸಣ್ಣ ಪೋಷಕಾಂಶ, ಯಾಕೆಂದರೆ ಸೂಕ್ಷ್ಮ ಪೋಷಕಾಂಶಗಳು ಅದನ್ನು ಸಪ್ಲೈ ಮಾಡೋದಕ್ಕಾಗಿ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೀವಿ. ಅದರ ಅವಶ್ಯಕತೆ ಇದೆಯಾ? ಈ ಆತ್ಮಾವಲೋಕನ ನಮ್ಮ ರೈತರಲ್ಲೇ ನಾವು ಮಾಡ್ಕೋಬೇಕು. ಮಾಡ್ಕೊಂಡು
ನಾವು ಸುಸ್ಥಿರವಾಗೋದ್ರ ಕಡೆಗೆ ಗಮನ ಕೊಟ್ಟರೆ ಮಾತ್ರ ನಮ್ಮ ಉದ್ಧಾರ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಈ ಚರ್ಚೆ ಮೂಲಕವಾಗಿ ಮುಗಿಸ್ತಾ ಇದ್ದೀನಿ. ಇದು ಇಷ್ಟವಾಗಿದ್ದರೆ ನೀವು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಅದ್ರ ಜೊತೆಯಲ್ಲಿ ನೈಸರ್ಗಿಕ ಕೃಷಿ ರತ್ನ ನಾವೆಲ್ಲ ಸೇರಿ ಇದನ್ನು ಎಳಿತಾ ಇಡೀ ನಾಡಿಗೆ ಪರಿಚಯಿಸೋಣ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿಗೂ